ಅಕಸ್ಮಾತ್ ನಿಮ್ಗೆ ಯಾವತ್ತಾದ್ರೂ ಹಾವು ಕಚ್ಚಿತು ಅಂತ ಅಂದ್ಕೊಳ್ಳಿ, ಕಚ್ಚೋದು ಬೇಡ, ಇನ್ ಕೇಸು ಟೈಮ್ ಖರಾಬಾಗಿ ಕಚ್ಚಿಬಿಡ್ತು ಅಂತ ಅಂದ್ಕೊಳ್ಳಿ. ಈ ಸಿಚುವೇಷನಲ್ಲಿ ಏನು ಮಾಡಬೇಕು ಅನ್ನೋದಕ್ಕಿಂತ ಇಂಪಾರ್ಟೆಂಟು ಏನು ಮಾಡಬಾರ್ದು ಅಂತ ಅನ್ನೋದು. ಮೊದಲಿಗೆ ಈ ಫಿಲಮ್ಗಳಲ್ಲಿ ತೋರಿಸ್ತಾರಲ್ಲ ವಿಷನ ಬಾಯಿಂದ ತೆಗೆಯುವಂಥ ಸೀನು, ಇದನ್ನಂತೂ ಮಾಡಬಾರ್ದು. ಯಾಕಂದರೆ ಹಾವು ಕಚ್ಚಿರೋರ್ಗಂತೂ ವಿಷ ಹರಡ್ತದೆ. ಬಟ್ ಯಾರು ಈ ಥರ ಬಾಯಿಂದ ತೆಗಿಯೋಕೆ ಹೋಗ್ತಾರಲ್ಲ ಅವ್ರ ಬಾಡಿಗೂ ವಿಷ ಹರಡ್ಬಿಡ್ತದೆ. ಎರಡನೇದು, ಹಾವು ಕಚ್ಚಿರೋಂಥ ಜಾಗದ ಮೇಲಾಗಲಿ ಕೆಳಗಡೆ ಆಗಲಿ ಟೈಟಾಗಿ ಬಟ್ಟೆ ಕಟ್ಟೋಕೆ ಹೋಗ್ಬಾರ್ದು. ಈ ಥರ ಮಾಡೋದ್ರಿಂದ ವಿಷ ಅಲ್ಲೇ ಕಟ್ಬಿಡೋ ಅಂಥ ಚಾನ್ಸಸ್ ಐತೆ. ಮೂರನೇದು, ಆ ಗಾಯನ ಮೆಟಲಿಂದ ಆಗಲಿ ಚಾಕುವಿಂದ ಆಗಲಿ ಕುಯ್ಯೋಕೆ ಹೋಗ್ಬಾರ್ದು. ಈ ಥರ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋವಂಥ ಚಾನ್ಸಸ್ ಐತೆ. ಹಂಗಾದರೆ ಏನು ಮಾಡಬೇಕು? ಆದಷ್ಟು ಕಾಮಾಗಿರಬೇಕು, ಪ್ಯಾನಿಕ್ ಆಗೋಕೆ ಹೋಗ್ಬಾರ್ದು. ಪ್ಯಾನಿಕ್ ಆದ್ವಿ ಅಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಆದರೆ ಬ್ಲಡ್ ಫ್ಲೋ ಜಾಸ್ತಿ ಆಗ್ತದೆ, ಬ್ಲಡ್ ಫ್ಲೋ ಜಾಸ್ತಿ ಆದರೆ ವಿಷ ಬಾಡಿಗೆ ಬೇಗ ಹರಡ್ಬಿಡ್ತದೆ. ಸಾಧ್ಯ ಆದರೆ ಕ್ಲೀನಾಗಿರೋವಂಥ ನೀರಿನಲ್ಲಿ ಗಾಯನ ಕ್ಲೀನಾಗಿ ತೊಳೆದು ಕ್ಲೀನಾಗಿರೋವಂಥ ಬಟ್ಟೆಯಲ್ಲಿ ಸ್ಮೂತಾಗಿ ಒರೆಸ್ಬೋದು. ಈ ಥರ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋದನ್ನ ತಡಿಬೋದು. ನೆಕ್ಸ್ಟು ಇಂಪಾರ್ಟೆಂಟ್ ಸ್ಟೆಪ್ಪು, ಆ್ಯಂಬ್ಯುಲೆನ್ಸಲ್ಲಿ ಹೋಗ್ತಿರೋ, ನಿಮ್ಮ ಸ್ವಂತ ಗಾಡೀಲಿ ಹೋಗ್ತಿರೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಬೇಕು. ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 90% ಆ್ಯಂಟಿವೆನಮಸ್ ಇಂಜೆಕ್ಷನ್ ಕೊಡ್ತಾರೆ.